ಹಾಡುವ ಹುಡುಗಿ ಮತಿ ತಪ್ಪಿ ಮಳ್ಳಾದಿ ಮೋಹಕ ಶಿಲಿಕಿ ಮಂಗ ಲಾತ್ಮನ್ನ ಕಳೆದುಕೊಂಡು ಪರಿಪೂರ್ಣ ಫಳ್ಳಾದಿ ಭತ್ತ ಕುಟ್ಟಿ ಕಡಿಗ್ಯಾದ್ರ ಗೊಳ್ಳಾದಿ ಹೌದು ಹೌದು ಭತ್ತ ಕುಟ್ಟಿ ಕಡಿಗ್ಯಾದ್ರ ಗೊಳ್ಳಾದಿ ನಿರ್ಜೀವಿ ಬಾರಿಗೆ ನಿನ್ನ ಸ್ವಾತಂತ್ರ್ಯ ಏನೈತಿ ಒಣಕಿ ಮುಡುಕಿನ ಒಳ್ಳಾದಿ ಅಂದೇವಾಡಿ ಈಶಗ ಮರೆತು ಹಾಳಾದಿ ಅಂದೇವಾಡಿ ಈಶಗ ಮರೆತು ಹಾಳಾದಿ ಆದಿಗಂದೇವಾಡಿ ವರ ಕವಿ ಗೈಬಿಶಾನ ಕಾಲನ ಕಸಬ ಅರ್ಗಿ ವರ ಕವಿ ಅಂದೇವಾಡಿ ಗೈಬಿಶಾನ ಕಾಲನ ಕಸಬ ಅರ್ಗಿ ಹಾಡುದು ಎಲ್ಲ ಸರಿಯಾಗಿ ನಡೀತು ಸಮಯ 5 ಆಯಿತು ಹೌದಲ್ರಿ ಇದು ಕೊನೆ ಪದ ಹಾಡುದು ನಾನು ಸಭಾದಾಗ ಮುಂದ ಕಾರ್ಯಕ್ರಮ ಚಾಲು ನಾಳೆ ಹಗಲೀಗ ನಾಳೆ ಕುಸ್ತಿ ಟೈಮಿನವರಿಗೆ ಹಾಡ್ಕಿ ಆವಾಗ ಹೆಣ್ಣ ಮಗಳು ಮಾತರ ಒಳೆ ಭಾಷಣ ಬಿಗದಾಳ ಹಳಿ ಎಮ್ಮಿ ಹೋಗಿ ಎಲಿಗೆ ಹತ್ತದಂಗ ನನ್ನ ಮನೆಗೆ ನೀನೇ ಬಂದಿ ನಿನ್ನ ಮನೆಗೆ ಬಂದಿಲ್ಲ ಅಂದಿ ಹೌದಲ್ರಿ ಅಂದಾರ ಅಂದ್ರ ಮಸಿಮಾಳದವನೇ ಹೋಗ್ಯಾನಂತ ಈಗಿನ ಮನಿ ಕಡಿಗ ನಾನು ಹೆಚ್ಚಿನಕ್ಕಿ ಅಂತೆ ನೀನು ಬಂದಿದಲ್ಲೀಗ ಹುಚ್ಚಿ ಯಾಕೆ ಬಂದಿನಿ ಹೇಳತ್ತೀನಿ ತಿಳ್ಕೊ ನಿನ್ನೊಳಗ ನಾನು ಅಲ್ಲಿ ಬರಬೇಕಾದ್ರ ಹಂಗೆ ಬಂದಿಲ್ಲ ಒಬ್ಬ ನಡಬರಕ ಬಂದ ಕರ್ಕೊಂಡು ತಂದಾನ ನನಗ ಒಂದು ಹೆಣ್ಣ ಕೊಡುವುದು ಐತಿ ಊರಿನಲ್ಲಿ ನೀವು ದಾರು ಕುಡಿಲರ ವರ ಬೇಕು ಮಸಿ ಮಾಡೂರಾಗ ಬೆಳ್ಳಿ ಬಂಗಾರ ಹಾಕಿ ಮದುವೆ ಮಾಡಿ ಕೊಡತೆ ಬಂದಾಗ ಈ ಮಸಿನಾಳದ ಮೌಲಶ ಬಂದ ನಿನ್ನ ಮನಿ ಕಡಿಗ ನಿನಗ ನನಗ ತೋರಿಸ್ಬೇಕಾದ್ರ ಹಂಗೆ ಅವರು ತೋರಿಸಿಲ್ಲ ಮಗಲ ಮನೆಯನ ಸೀರೆ ಉಡಿಸಿ ಕೂಡಿಸಿದರು ನಿನಗ ಮಕ್ಕಳ ಮನೆಯನ ಸೀರೆ ಉಡಿಸಿ ಬ್ಯಾರೆದವರ ಬಂಗಾರ ಹಾಕಿ ಹೌದಲ್ರಿ ಈ ಮೌಲಾ ಸಾಹೇಬಗ ತಂದು ತಮ್ಮ ತೋರ್ಸಾರಿ ಬಳಿಗ ನಾನು ಹೂವ ಅಂದಾಗ ಬೆಳ್ಳಿ ಬಂಗಾರ ಮಾತ ಆವಾಗ ನೀ ಹೆಸನೆಕ್ಕಿದ್ರ ಬಂಗಾರ ಹಾಕದಿ ಯಾತ್ರ ಸಲವಾಗ ಬೆಳ್ಳಿ ಬಂಗಾರ ಹಾಕಿ ಮುಂದ ಮದುವೆ ಮಾಡಿ ಕೊಟ್ರು ಮುಂದೆ ಕೇಳ ನಿನ್ನ ಕತಿ ಆಗ್ತದ ಹೆಂಗ ನನಗ ಮುಟ್ಟಿ ನೀನು ಕೆಟ್ಟಿ
ನಿನಗ ಮುಟ್ಟಿ ಕೆಟ್ಟಿಲ್ಲ ನಾನು, ಹೌದಲ್ರಿ ಅದಕ್ಕೆ ಕಟ್ಟಿ ಇಟ್ಟಾರ ನನ್ನ ಮನಿಯಾಗ. ನನ್ನ ಕೂನ ಐತಿ ತಾಳಿ ನಿನ್ನ ಮೈ ಮ್ಯಾಗ, ನಿನ್ನ ಕೂನ ಏನೂ ಇಲ್ಲ ಕೇಳವ ನನಗ. ನಾಯಿ ಕೊಳ್ಳಗ ಮಾಲಕ ಪಟ್ಟ ಕಟತಾನ, ತಿರುಗಿಯ ನಾಯಿ ಏನು ಕಟ್ಟಿಲ್ಲ ನಮಗ. ಜಿಯ 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 ನನಗ ಮುಟ್ಟಿ ನೀನು ಕೆಟ್ಟಿ, ನಿನಗ ಮುಟ್ಟಿ ಕೆಟ್ಟಿಲ್ಲ ನಾನು. ಹೌದು ಹೌದು ಅದಕ್ಕೆ ತಾಳಿ ಕಟ್ಟಿಲ್ಲ ನನ್ನ ಕೊರಳಾಗ. ನೀನು ನನಗ ನಾಯಿ ಇದ್ದಂಗ, ನಾನೇ ಪಟ ಕಟ್ಟಿನಿ ನಿನ್ನ ಕೊರಳಾಗ. ಅಖಂಡದ್ವೈತ ಪರ ಬ್ರಹ್ಮನ ಸಾಕ್ಷಿ ಇವನು, ಎಲ್ಲಿ ಹೋದ್ರು ಅಷ್ಟೇ ಇವನು ಭವದಾಗ. ಜಿಯ 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 ಅದಕ್ಕೆ ನನ್ನ ಮನೆಗೆ ನೋಡ್ಲಾಕ ನೀನೇ ಬಂದಿದಿ, ನಿನ್ನ ಮನೆಗೆ ನಾ ಬಂದಿಲ್ಲ ಅಂತ ಹೇಳಿದ್ರಿ. ಹೌದಲ್ರಿ ಹೇಳ್ತಾಳ. ನಿನಗ ಬೆಳ್ಳಿ ಬಾಗ ನಿನ್ನ ಮನೆಗೆ ಬರ್ಬೇಕಾದ್ರೆ ಹಂಗೆ ಬಂದಿನಿ ಹೆಣ್ಣ. ಹಂಗೆ ಬರ್ತಾರಿ ಮಾಸ್ತರ. ಒಬ್ಬ ನಡಬರಕ್ಕಿಂತ ದೊಡ್ಡ ರುಂಬಾಲ ಕಾಕ ಬಂದು ಹೇಳ್ತಾನ, ಹೌದು ಹೌದು ಮೌಲಾಸ ಇಂಥ ಊರಾಗ ಒಂದು ಹೆಣ್ಣು ಕುಡ್ದೈತಿ, ಬೇಕಾದಷ್ಟು ಬೆಳ್ಳಿ ಬಂಗಾರ ಹಾಕ್ತಾರ, ಒಟ್ಟು ದಾರು ಕುಡಿದು ಹೆಣ್ಮಳಿಗೆ ಒದಿಬಾರ್ದವ ಅಂತ ಹೇಳ್ತಾನ. ಬಟ್ಟೆ ಹೌದಲ್ರಿ ಹೇಳ್ತಾರ. ಇಸ್ಪಾಟೇಲಿ ಆಟದು ಆಡಬಾರ್ದು, ಆದರೆ ಎಷ್ಟು ಬೇಕಾದಷ್ಟು ಕೊಟ್ಟು ಹಾಕಿ ಲಗ್ನ ಮಾಡಿ ಕೊಡ್ತಾರ ಅಂದಾಗ ಇವ ನೋಡ್ಲಾಕ ಬರ್ಬೇಕಾಗಿದ್ರಿ ಹ್ಯಾಂಗೆ ಕುದಿಸಿದ್ರಿಕಿನ್ನ. ಅದು ಹೆಂಗ್ರಿ ಮಾಸ್ತರ? ಮಂದಿದ ಸೀರೆ ಉಡಿಸಿ ಮಂದಿ ಕೊಳನ ಬಂಗಾರ ಹಾಕಿ ಇದು ಕುಡಿಸಿರ್ತಾರ ಅವು ಮಗಲ ಮನೆ ಅನ್ನೋತು. ಪೂರ ಎಲ್ಲ ಉದ್ರಿನೇ ಮಾಸ್ತರ್ ಇವರು. ಅಂದ್ರೆ ನಾಳೆ ನೀ ಬಂಗಾರ ಹಾಕ್ದೆ ಅಂದ್ರೆ ಹಿಂಗೆ ಕಾಣ್ತಾಳಿಕಿ ಅಂತ ತೋರಿಸ್ತಾರ. ಮತ್ತೆ ಹೌದು ಹೌದು ಮುಂದೆ ಈಗೀಗ ಮಾಡ್ಕೊಂಡು ಬರಬೇಕಾಗಿದ್ರ ನೋಡು, ನನಗೆ ಮುಟ್ಟಿ ನೀ ಕೆಟ್ಟಿದೆ ಅಂತ ಕೊಳ್ಳಾಗ ತಾಳಿ ಕಟ್ಟ್ಯಾರ. ಹೌದಲ್ರಿ. ನಾ ನಿನಗೆ ಮುಟ್ಟಿ ಕೆಟ್ಟಿಲ್ಲ, ಹೌದು. ನನಗೆ ಹಾಗೆ ಇಟ್ಟಾರ. ನೋಡಿ ನೀವು ಒಂದು 2 ತಿಂಗಳಿಗೆ ಸಂಸಾರ ಮಾಡಿದ್ರೆ ತಿಳ್ಕೊ, ಹೌದು. ಒಂದು ಮಕ್ಕಳರ ಹಿಡಿದ್ರೆ ತಿಳ್ಕೊ, ಬರೀ ಸಂಸಾರ ಮಾಡಿದ್ರೆ ನಾ ಈಗಿಗೆ ಬಿಡ್ತೀನಿ ಅಂದ್ರೆ ಕೋರ್ಟ್ನಲ್ಲಿ ಕೇಸ್ ಆಗ್ತದೆ. ಇದು ಹೆಂಗ್ರಿ ಮಾಸ್ತರ? ಬಿಡಬೇಕಂದ್ರೆ ನನಗೆ ಬಿಡ್ತಿದ್ದು ಬರೋಬರಿ 1-2 ಎಕರೆ ಹೊಲ ಹಚ್ಚ ನನಗಂತ ಈಕೆ ಹೇಳ್ತಾಳೆ ಹೆಣ್ಮಗಳು. ಹೌದು ಹೌದು. ನಮ್ಮ ಗಣಮಗ ಹೇಳ್ತಾನೆ, ನನಗೆ ಬಿಟ್ಟು ಹೋದ್ರೆ ನೀ 2 ಎಕರೆ ಹೊಲ ಹಚ್ಚಿ ಹೋಗತ್ತೇಳಿ. ಹೇಳಲ್ಲಲ್ರಿ. ಇವ ಯಾವತ್ತೂ ಕೊಟ್ಟವನ ತಗೊಂಡವಲ್ಲ, ನಿನಗ ನನಗೆ ಮುಟ್ಟಿ ನೀ ಕೆಟ್ಟಿದೆ ಅಂತ ಗೋರ್ಮೆಂಟ್ ಕೊಡುವಂಥದ. ಈಗಿನ ಬಾಳ್ವೆ ಹಾಳಾಯ್ತು ನಿನ್ನ ಕೈಯಾಗ. ಅದಕ್ಕೆ ನನ್ನ ಖೂನ ನಿನ್ನ ಮ್ಯಾಗ ಐತಿ, ನಿನ್ನ ಖೂನ್ ನನಗೇನೈತಿ, ಲಗ್ನ ಮಾಡ್ಕೊಂಡು ನಿನ್ನ ಮೌಲಾ ಸಾಬಗಂತ. ಹೌದು. ಹಂಗ ಮಾಲಕ ನಾಯಿ ಕೊಳ್ಳಾಕ ಪಟ್ಟ ಕಟ್ತಾನ, ಹೌದು. ತಿರುಗಿ ನಾಯಿ ಏನ್ರಿ ಕಟ್ತದನ? ಕಟ್ಟಿಲ್ಲಲ್ರಿ ಮಾಸ್ತರ್. ಹಂಗಿದು ನಾಯಿ ಇದ್ದಂಗೆ ನಮ್ಗೆ ಇದೇನು ಕಟ್ಟಾಕ ಬರಂಗಿಲ್ಲ, ಬಿಡಕ್ಕೆ ಬರಂಗಿಲ್ಲ. ಹೌದು ಹೌದು. ಇದು ಸುದ್ದ ಅಧ್ಯಾತ್ಮ ಹೇಳಿದ ನನಗೆ. ಇವ ಕೆಡವನೆಲ್ಲ ತದಕ್ ನೋಡು, ನನಗೆ ಮಾಡ್ಕೊಂಡ ಬಳಿಕ ಹೌದು ಮೊದಲ ನಿನ್ನ ಅಡ್ಡಿ ಹೆಸರು ಚೇಂಜ್ ಆಗ್ತದ ಆಧಾರ್ ಕಾರ್ಡ್ನ್ಯಾಗ. ಹೌದಲ್ರಿ ಆಗ್ತದ. ಅಡ್ಡಿ ಹೆಸರು ಚೇಂಜ್ ಆದ ಕೂಡಲೇ ಮುಂದೆ ತಂದಿ ಹೆಸರು ಗಂಡನ ಹೆಸರು ಕುಂದಿರ್ತದ. ನಂದು ಅವಾಗ ಏನಾಗ್ತದ್ರಿ ಮುಂದೆ? ಗಂಡ ಅಂತೇಳಿ. ಹೌದು. ಮುಂದೆ 5-6 ತಿಂಗಳು ಈಗಿನೂ ಚೇಂಜೇ. ಹೌದು ಹೌದು. ಈಗಿನೂ ನಮ್ಮ ಕೈಯಾಗ ಚೇಂಜೇ. ಯಾವಾಗ ಸುದ್ದಿ ಉಳಿದ ನಿನ್ನ ನಮ್ಮ ಮನ್ಯಾಗ ಬಂದು ಹೌದು ನೋಡು, ನನಗೆ ಮುಟ್ಟಿ ನೀ ಕೆಟ್ಟಿದೆ ಅಂತ ನಿನ್ನ ಹೆಣ ಸುದೇಕ ಗಂಡನ ಮನ್ಯಾಗ ಹೋಗೈತಿ. ಹೌದಲ್ರಿ ಹೋಗ್ಯದ. ಇಲ್ಲೇ ಜೀವನ ಮಾಡಿ ಇಲ್ಲೇ ನಿಂದು ಹೆಣ ಸುದೇಕ ಹೋಗ್ಬೇಕ. ನಂದು ಹಂಗಲ್ಲ, ಬಾಡಿಗೆ ಎತ್ತಿನಂಗೆ ನಾ ದುಡಿಯಂಗಿಲ್ಲ, ನೀ ದುಡಿಯಾಕ ಬಂದಿ. ಹೌದು ಹೌದು. ಮನಿ ಕಟ್ಟಿ ಮನಿ ಸಾರ್ಸಾಕ ನಿನಗೆ ತಂದಾರ. ಹೌದು. ಮೊದಲು ಹೊಸ ಮನೆ ಕಟ್ತಾರೆ ನೋಡಿ, ನೀನು ಲಗ್ನಕ್ಕಿಂತ ಮೊದಲು ಮನೆ ಕಟ್ಟದ ಕೂಡಲೇ ಇವಾಗ ಮನೆ ಸಾರ್ಸಾಕ ಎದ್ದಾಡಿಸುತ್ತಾ ಇರ್ತಾರೆ. ಹೌದು. ಇಷ್ಟೇ. ಇದು ಭಾಳ ಆಧಾರೈತಿ. ಅದಕ್ಕೆ ಮನಿ ಪನಿ ನೋಡಿದ ಅದಕ್ಕೆ ಇದು ಮೊದಲು ಮನೆ ಸಾರ್ಸಕ್ಕೆ ಈಗನೇಲ್ಲ, ಅದಕ್ಕೆ ಮನೆ ನೋಡ್ಯಾರ ಅವ್ರು ಬಂದು. ಅದು ಹೀಗೆ ಹೇಳಂದ್ರೆ ಇಂಥವು ಭಾಳ ಹೇಳ್ತೀನಿ ನಾ. ಯಾಕಂದ್ರೆ ವ್ಯವಹಾರ ಏನು ನಡೆದಿತ್ತು ಅಷ್ಟು ವ್ಯವಹಾರ ನಡೆಸಿದಿನ. ಏನೋ ನೀ ಅಂದಿದ್ದು ನನ್ನ ಮನೆಗೆ ಬಂದಿನ ಅಂತ ಈ ಮನೆ ಸುದ್ದಿ ತೆಗೆದಿನ. ಹೌದು. ನಿನ್ನ ಮನೆ ಏನು ಸುಖ ಯಾರಿಗೆ ಮಾಡಿಲ್ಲ, ನನ್ನ ಮನ್ಯಾಗ ನೀ ಉಳಿದಿದ್ದಿ, ನಿನ್ನ ಮನ್ಯಾಗ ನಾ ಉಳಿದಿಲ್ಲ. ಹೌದು. ಅದರ ಆಧಾರಗಳನ್ನು ಬೇರೆ ಇದಾವ. ಯಾಕಂದ್ರೆ ಟೈಮನ್ನು ಕೂಡ 5 ಮೇಲೆ ಆಲಾಗತ್ತೈತಿ. ನಾವು ಮುಂಜಾನೆ ನಾಷ್ಟ ಮಾಡಿ ನಿಂತಿದ್ದೀವಿ, ಇನ್ನೂ ಊಟ ಆಗಿಲ್ಲ. ಈಗ ಇದೊಂದು ಪದ ಹಾಡಿ ಮುಕ್ತಾಯ ಮಾಡಿ ಮತ್ತೆ ನಾಳೆ ಚಾಲು ಆಗ್ತದೆ. ತಾವು ಶಾಂತಿ. ಎಂದಿನ ಹಿಡದ ನೋಡುತ್ತ ಬಂದೆ, ಹಡಿಲಿಲ್ಲ ಸಂತಾನ ಅಂದಿ. ನೀನು ಸಂತಾನ ಹಡಿಬೇಕಾದ್ರೆ ಬ್ಯಾರೆ ಐತಿ ಅದರಾಗ. ಇದು ಸಂತಾನ ಆಗಲಕ್ಕೂ ಪರಬ್ರಹ್ಮ ಬೇಕು ಮೊದಲೀಗ, ಮೊದಲ ಭಗವಂತನ ದಯಾ ಬೇಕು ಭವದಾಗ.
ಹಾ ತಾಯಿ ನೀನು ಆಗಬೇಕಾದ್ರ ಹಂಗೆ ಆಗುವುದಿಲ್ಲ, ಮಕ್ಕಳು ಬೇಕು ಮೊದಲ ಮನಿಯಾಗ. ಜಿಯ 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 ಜಿ ಹಾ ಮಕ್ಕಳು ಹುಟ್ಟಿ ಬಂದ ಬಳಿಕ ತಾಯಿಯ ಆಮ್ಯಾಗ ಹೊಟ್ಟೆ ಮಕ್ಕಳಾಗ್ಲಿಕ್ಕೆ ತಾಯಿ ಹ್ಯಾಂಗ ಆಗತಿ ಮನಿಯಾಗ. ಮಕ್ಕಳ ಹುಟ್ಟಿ ನಿನಗ ತಾಯಿ ಅಂದಾಗ ತಾಯಿ ಆವಾಗ ಇರ್ಲಿಕ್ಕ ಹುಚನಾಯಿ ಆಗತ್ತಿದಿ ಹುಡುಗಿ ಊರಾಗ. ಮಕ್ಕಳಿಂದೆ ಈ ಲೋಕ, ಮಕ್ಕಳಿಂದೆ ಪರಲೋಕ, ಮಕ್ಕಳಿಲ್ಲಾರದವರು ಲೆಕ್ಕಕ್ಕಿಲ್ಲ ಜಗದಾಗ. ಜಿಯ 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 ಜಿ ಮಕ್ಕಳೇನ ಕಡಿಮೆಯಲ್ಲ, ತಾಯಿಯೇನ ಹೆಚ್ಚ ಅಲ್ಲ. ಏ ಮಕ್ಕಳ ಕುತ್ತಿ ತಾಯಿ ತಂದಿ ಮಾಡ್ಯಾವು ನಮಗ. ಹೊಟ್ಟೆ ಮಕ್ಕಳಾಗಲಾರ್ದವ್ರಿಗೆ ಕೇಳು ಕಿಮ್ಮತ್ ಆವಾಗ, ಅವರಿಗೆ ಎರಡು ಕೈ ಸಾಲುವುದಿಲ್ಲ ಹೊಯ್ಕೊಳ್ಳು ಸಲವಾಗ. ಒಂದ ದೇವರ ಗುಡಿಗೆ ಇವರು ತಿರುಗಾಡುವುದು ತಪ್ಪುದಿಲ್ಲ, ಮಕ್ಕಳು ಶ್ರೇಷ್ಠ ನೋಡ ಜಗದಾಗ. ಜಿಯ 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 ಜಿ ತಾಯಿ ಸೇವೆ ಮಾಡ್ಬೇಕಂತ ಬಹಳ ಮಂದಿ ಹೇಳ್ತಾರ ನಿಂತ. ಹೌದಲ್ರಿ, ಆ ತಾಯಿ ಸೇವೆ ಅಷ್ಟೇ ಅಲ್ಲ ಜಗದಾಗ. ಈ ತಂದಿ ಸೇವೆನು ಮಾಡಬೇಕು, ಗುರುತಿಲ್ಲ ನಿನಗ ತಂದಿ ಏನು ಪಾಲ ಐತಿ ಅದರಾಗ. ಅದಕ್ಕೆ ಹೇಳ್ತಾರ ತಾಯಿ ಸೇವೆ ಮಾಡೋ ಜನ್ಮಕ್ಕ ಜನ್ಮ ಆಗೋದು ಸ್ವಾರ್ಥಕ ಅಂತ ಎಲ್ಲಾರು ಹೇಳ್ಕೋತ ಬಂದ್ರು. ಹೌದಲ್ರಿ, ಅಂದ್ರೆ ನಾ ಭೂಮಿ ತಾಯಿ ದೊಡ್ಡಕ್ಕೆ ಅಂತ ಈಕಿ ಸಣ್ಣಕ್ಕೆ ನನಗೆ ಹೇಳಕತ್ತಾಳ. ಹೌದು, ಆದ್ರ ಇದು ಭೂಮಿ ತಾಯಿ ಆಗಬೇಕಾಗಿದ್ರು ಒಬ್ಬ ಗಂಡ ಬೇಕು, ಮಕ್ಕಳು ಬೇಕು. ಹೌದಲ್ರಿ, ಬೇಕಾಗ್ತದ. ತಾಯಿ ಹಂಗೆ ಆಗಾಗಲ್ಲ, ಬರಂಗಿಲ್ಲ. ಹೌದು, ಮನಿ ಒಳಗ ಮಕ್ಕಳು ಹುಟ್ಟಿ ಈಕಿಗೆ ಅವ್ವ ಅಂದಾಗ ಈಕಿ ಅವ್ವ, ಹೌದು, ನನಗ ಅಪ್ಪ ಅಂದಾಗ ನಾ ಅಪ್ಪ, ಇಲ್ಲ ಅಂದ್ರಿ. ಮಾತು ಗಪ್ಪ. ಹೌದು ಹೌದು, ಮಕ್ಕಳೇ ಆಗ್ಲಿಕ್ಕಂದ್ರೆ ಮಾತು ಗಪ್ಪ ಅಂದೆ. ನಿನಗೆ ಕರೆಯವ್ರು ಯಾರ? ಒಟ್ಟೆ ನಿನಗೆ ಮಕ್ಕಳೇ ಆಗ್ಲಿಕ್ಕಂದ್ರೆ ನೀ ತಾಯಿ ಆಗಂಗಿಲ್ಲ, ನಾ ತಂದೆ ಆಗಂಗಿಲ್ಲ. ಹೌದಲ್ರಿ, ಮಕ್ಕಳ ಹುಟ್ಟಿದ ಬಳಿಕ ನೀ ತಾಯಿ ಆಗಿದ್ದಿ, ನಾ ತಂದೆ ಆಗಿನಿ. ಹೌದು, ಅದಕ್ಕೆ ಹೇಳ್ತಾರ ಅವರು, ಈ ತಂಗಿಯ ಸ್ಥಾನವನ್ನು ತುಂಬಬೇಕಾಗಿದ್ರೆ ಮಗ್ಗಲ ಅಣ್ಣ ಬೇಕು, ಹೌದು, ತಾಯಿ ಸ್ಥಾನ ತುಂಬಬೇಕಾಗಿದ್ರೆ ಮನ್ಯಾಗ ಮಕ್ಕಳು ಬೇಕು. ಇಷ್ಟೆಲ್ಲ ಸಾಮಗ್ರಿಗಳಿಲ್ಲದೆ ಒಮ್ಮೆ ತಾಯಿನೇ ಆಗ್ನೈತೆ ಏನೋ ಹೊಟ್ಟೆ ಜೋಕಾನ್ ಮಾಡಕ. ಹಂಗೆ ಹಾಲಕ್ಕೆ ಬರ್ತದ್ರಿ. ಹಿಡಿದು ತೊಗಲು ಸುಲಿ ಇವ್ರದ್ದು 3 ಮಂದಿ. ಹೌದು ಹೌದು, ಆ ಹೆಣ್ಮಗಳು ಹೇಳಕತ್ತಾಳ, ಏನು ಹೇಳ್ತಾರ್ರಿ? ನಾ ಹಂಗೆ ಮಾಡ್ದೆ, ನಾ ಹಿಂಗೆ ಮಾಡಿದೆ, ನೀ ಏನೇ ಮಾಡಿ ಏನೂ ಮಾಡೇ ಇಲ್ಲ. ನೀ ಇಲ್ಲಿ ಹೌದು, ನಿನ್ನಿಂದ ಏನೂ ಆಗೇ ಇಲ್ಲ. ಏನು ಮಾಡ್ತಿ? ಈ ಕೊನೆ ಪದ ಐತತೆ ಬಿಡ್ತೀನಿ, ನಾಳೆ ಒಂದು ಹಗಲದ. ಇವ್ರು ಬಾಂಡು ಲೇಟ್ ಅಂತ ನನಗೆ ತಿಳಿತದ ಆಟ ಆದ್ರು. ಹೌದು, ಅದಕ್ಕೆ ಹೆಂಗೈತೆ ತಿಳ್ಕೊ, ಇದರಲ್ಲಿ ಸೋ ಅಂದ್ರೆ ಸೋವಾನ್ ನನಗೆ ತಿಳಿತದ. ಹೌದು, ಎಷ್ಟರ ಮೆಟ್ಟಿಗೆ ನೀವು ಅದಿರಿ ಅಂತ ನನಗೆ ಗುರ್ತದ. ಹುಡುಗಿ ನಡಿ ಚಲೋದಿಲ್ಲ, ಗಡಿಗೆ ತೊಳೆದು ಅಡಿಗೆ ಮಾಡಿಲ್ಲ ಅಂತ ನಾ ಹೇಳಿನಿ. ಇವ್ರು ಏನು ಹೇಳ್ತಾರೆ ಮಾಸ್ತರ? ನಾ ಗಡಿಗೆ ತೊಳೆದಿನಾರೆ ಅಂತ ಹೇಳ್ಬೇಕಿಲ್ಲ ನನಗೆ. ಹೌದಲ್ರಿ, ಇಲ್ಲಿಗಂದ್ರೆ ಮುಸ್ರಿ ಹಂಗೆ ಆದ್ರಿ ಅಂತಾರೆ ಹೇಳ್ರಿ ಕಡೆಗೆ. ಹೌದು, ಹೌದು. ಅದಕ್ಕೆ ಪಂಚಭೂತದ ಗಡಿಗೆ ಹಸನ ಮಾಡಿಲ್ಲ, ಪಂಚವಿಷಭೂತಕ ಶಾಂತಿ ನೀಡಿಲ್ಲ, ಸಂಚಿತ ಕರ್ಮನಂತದ ಮುಸ್ರಿ ಅಂಚಿಗತ್ತದ ಏಕಿ ನೋಡಿಲ್ಲ ಅಂತಂದ್ರೆ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೇಜ 21 ಲಕ್ಷ, ಹೌದು, 84 ಲಕ್ಷ ಜೀವರಾಶಿಯಲ್ಲಿ ಈ ಗಡಿಗೆ ತಿರುಗಾಡಿ ಬಂದದ. ತಿರುಗಾಗಿ ಹುಡುಗಿಯಾಗ ನಿಂತೈತಿ, ಹುಡುಗಿಲಿಂದ ಯಾರು ಹಾರು ಹೋಗೋದು ಹೊರ್ತಿಗೆ ಹೌದು, ಹೌದು, ಇಲ್ಲೇ ಇಟ್ಟೆ ಪರಕದ. ಇದು ಎಷ್ಟು ದಿವಸ ಇರ್ತೈತಿ ಇಲ್ಲಿ ಹುಡುಗಿಯಾಗ? ಎಲ್ಲೆಲ್ಲಿ ಔಷಧ ರೇಖವನ್ನು ಇರ್ತದೆ ಅಲ್ಲಿ ತನಕ ಇರ್ತದೆ, ಅಲ್ಲಿಂದ ಹಾರಿ ಹೋಗ್ತದ. ಹೌದು, ಅದಕ್ಕೆ ಹೇಳಿದ್ರೆ ಅಂತಿಂಥವ್ರು ದೊಡ್ಡ ದೊಡ್ಡ ಮಹಾತ್ಮರು, ಮಾನ್ಯ ಪತಿವ್ರತರು ಅನುಭವ ಎಂಬುವಂಥ ಅಡಿಗೆ ಇಟ್ಟಿದ್ದಾರೋ, ಅನುಭವವಂತ ಅಡಿಗೆ ಮಾಡಿ ಪರಪುರುಷರಿಗೆ ಎಡಿ ಕೊಟ್ಟಿಲ್ಲ ಅಂತ ನಾ ಹೇಳಿದ್ದೆ. ಎಡಿ ಕೊಟ್ಟವ್ರು ಅದಾರ ಕೇಳ್ಕೊಂಡೆ. ಹೌದು, ಅಂತ ಮಹಾಶಿವಶರಣಿ ಯಾಕೆ ಮಾದೇವಿ ಹೇಳ್ತಾಳೆ ಏನಂತ? ಏನಂತಾರ್ರಿ? ತಂದಿ ಸತ್ತರೆ ತಲೆ ಹೋದಂತೆ, ತಾಯಿ ಸತ್ತರೆ ಆತ್ಮದ ಕರಳು ಹೋದಂತೆ, ಅಣ್ಣನು ಸತ್ತರೆ ಬಲಭುಜ ಹೋದಂತೆ, ತಮ್ಮನ್ನು ಸತ್ತರೆ ಎಡಭುಜ ಹೋದಂತೆ, ಹೌದು ಹೌದಲ್ರಿ, ಗಂಡನ ಆಜ್ಞದೊಳಗೆ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನ ಹೋದಂತೆ ಅಂತ. ಇದು ಯಾರು ಹೇಳ್ಯಾರಿ ಮಾಸ್ತರ? ಮಹಾಶಿವಶರಣಿ ಅಕ್ಕ ಮಾದೇವಿ ಹೇಳ್ಯಾಳ. ಈಕೆ ಪುಕ್ಕ ಮಾದೇವಿ ಏನು ಹೇಳ್ತಾಳ್ರಿ? ಈಗ ನಂದೇ ಸೇವೆ ಮಾಡಿರುತ್ತೆ ಮಧ್ಯಾಹ್ನ ಬೆಸಲಾಗಿ, ಈಕೆ ಸೇವೆ ಯಾವ ಮಾಡುತ್ತಾರ.
ಮತ್ತ ಗಂಡನ ಆಜ್ಞದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋರವದಂತೆ ಹೌದ್. ಗಂಡನ ಆಜ್ಞದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ ಕಳಸ ಮುರಿದು ಕೆಳಗೆ ಬಿದ್ದಂತೆ ಅಂತ. ಹೌದಲ್ರಿ. ಗಂಡಗೆ ಬೇಕಾದಕ್ಕೆ ಸತ್ರ ಕಳಸ ತಳಗ ಮುರಿದು ಬಿದ್ದಂಗ, ಇಲ್ಲ ಅಂದ್ರಿ ಬ್ಯಾಡಲಕ್ಕೆ ಸತ್ತಂದ್ರೆ ಆಚೆ ಕಡೆ ಚಪ್ಪಲ್ ತಂದು ಈಚೆ ಕಡೆ ಒಗದಂಗ ಅಂತ ಹೇಳ್ತಾನ. ಹೌದು. ಇದು ಯಾರು ಹೇಳ್ಯಾರ? ಮಹಾಶಿವಶರಣಿ ಅಕ್ಕ ಮಹಾದೇವಿ ತಾಯಿಯವ್ರು ಹೇಳ್ಯಾರ. ಹೌದು. ಮಾತೆಲ್ಲರೂ ನಾ ಹೇಳಿನ ನನ್ನ ಮ್ಯಾಗ ಸಿಟ್ಟಿಗೆ ನಿತ್ತಿ ಅಂತೀನಿ. ಹೌದಲ್ರಿ. ಅಂತಿಂಥವ್ರು ಗಂಡನೇ ಗುರು ಅಂತ ಹೇಳ್ಯಾರ. ತಂದಿ ಸತ್ತರೆ ತಲೆ ಹೋದಂತ ಹೇಳ್ಯಾರ. ತಂದಿ ಸ್ಥಾನ ಮೇಲೆ ಇಟ್ಟಾರ. ಹೌದು. ತಲೆ ಹೋದ್ರೆ ಮನುಷ್ಯ ಇರ್ತತನ? ಇರಲ್ರಿ. ಇರಂಗಿಲ್ಲ. ತಂದಿ ಸತ್ತರೆ ತಲೆ ಹೋದಂತ ಹೇಳ್ಯಾರ ಅವರು. ಅದಕ್ಕೆ ಇಕ್ಕಿ ಬಂದಾಳ ನಾನು ಪಡ್ಕಿ ಜಾಡಿಸ್ತೀನಿ, ನಾ ಇಲ್ಲೇ ನಿಂತ ಅಂತ ಹೇಳಿ. ಅದು ಆಗಂಗಿಲ್ಲ. ಇರಲಿ, ಅವರು ತಿಳಿದಷ್ಟು ಅವರು ಸೇವೆ ಮಾಡ್ಯಾರ. ಹೌದು. ಎಂದಿನಿಂದ ನೋಡುತ್ತ ಬಂದು ಹಡಿಲಿಲ್ಲ ಸಂತಾನಲ್ಲ, ಇಡೀ ಜಗತ್ತಿನ ರಚನೆ ಅವನ ಕೈ ಒಳಗಾಗೈತಿ. ಹೌದಲ್ರಿ. ಎಂತೆಂಥವಲ್ಲ ರಚನೆ ಮಾಡಿ ಈ ಭಗವಂತವನ್ನು ಇಲ್ಲಿಗೆ ಬಿಟ್ಟಿದ್ದಾನ. ಮತ್ತು ಇದು ಹೇಳ್ಕೊತ ಹೋದ್ರೆ ತಮ್ಮ ಇದಕ್ಕೆ ದಾರಿ ಭಾಳ ಅದಾವ. ಹೌದು. ಇರಲಿ, ಈಗ ಖಾಲಿ ಹಾಡಿ ಮುಕ್ತಾಯ ಮಾಡೋಣ. ಮಂದಿಗೂ ಹಸುವಾಗಿದೆ, ಅವರು ಚಂತಾನ ಇಲ್ಲೇ ಕೂತಾರ, ನಾವು ಇಲ್ಲಿದ್ದೀವಿ. ಖಾಲಿ ಹಾಡ್ತೀವಿ. ಈ